ನಮ್ಮ MMB ಬಯೋ ಅಗ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿಯೊಬ್ಬ ಫಾರ್ಮರ್ಗೂ ತಲುಪೋ ಥರ ಈ ವಿಡಿಯೋನ ಶೇರ್ ಮಾಡಿ. ಈಗ ಸೇವಂತಿಗೆ ಬೆಳೀತಾ ಇದ್ದಾರೆ. ಸೇವಂತಿಗೆಯಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ. ಇವರು ಮಂಜುನಾಥ್ ಅಂತ, ಇವರು ಒಂದು 30 ಎಕರೆವರೆಗೂ ತೋಟ ಮಾಡ್ತಾರೆ. ನಿಮ್ದು ಯಾವ ಊರು ಹೇಳಿ ಸರ್? ನಿಮ್ಮದು ಸಂಗೇನಹಳ್ಳಿ ವಿಲೇಜ್, ಯಂಗ್ಲಿಕೋಟೆ ತಾಲೂಕು, ಕೃಷ್ಣಗಿರಿ ಡಿಸ್ಟ್ರಿಕ್ಟ್, ತಮಿಳುನಾಡು. ಕೃಷ್ಣಗಿರಿ ಡಿಸ್ಟಿಕ್ಕು. ಇವರು ಶಾವಂತಿಗೆಯಲ್ಲಿ ಮೇಜರ್ ಪ್ರಾಬ್ಲಮ್ ಏನು ಬರುತ್ತೆ ಹೇಳಿ ಸರ್? ವಿಲ್ಟ್ ಪ್ರಾಬ್ಲಮ್. ಹೌದು, ವಿಲ್ಟಿಂದ ಈಗ ಏನು ಮಾಡ್ತಾ ಇದ್ದಾರೆ ರೈತರು ಅಂದರೆ ಹೂವು ಬರೋ ಸ್ಟೇಜ್ಗೆ ಗಿಡ ಎಲ್ಲ ಸತ್ತೋಗ್ಬಿಡುತ್ತೆ. ಈ ಪ್ರಾಬ್ಲಮ್ಗೆ ನಮ್ಮ MMB ಬಯೋ ಕಂಪನಿಯಿಂದ ಪ್ರಾಡಕ್ಟ್ನ ಇದು ಮಾಡಿದ್ದೀವಿ. ದಯವಿಟ್ಟು ಪ್ರತಿಯೊಬ್ಬ ರೈತರು ಇದನ್ನು ನೋಡಿ ಹಂತವಾಗಿ ನಾವು ವಿಡಿಯೋ ಮಾಡಿ ವಾರಕ್ಕೊಂದೊಂದು ವಿಡಿಯೋ ನಿಮಗೆ ಕೊಡ್ತಾಯಿದ್ದೀವಿ. ಈಗ ಇವರು ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್? ನೀವು 11 ದಿವಸ ಆಯಿತು. 11 ದಿನ ಆಗಿದೆ. ಈಗ ಗೇರ್ 1 ನೋಡಿ, ಈ ಗೇರ್ 1 ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮತ್ತು ರಿಚೀಲ್ಡು ಈ ಗೇರ್ 1 200 ಲೀಟ್ರಿಗೆ ಒಂದು ಕ್ಯಾನ್ ಆಗಬೇಕಾಗುತ್ತೆ. ಇದು 5 ಲೀಟ್ರ್ ಕ್ಯಾನು ನೋಡಿ, ಈ ಥರ ಇರುತ್ತೆ. ಇದು ಬನ್ನಿ ತೋರಿಸಿ ಸರ್. ಇದು ತುಂಬ ಮೈಕ್ರೋಬ್ಸ್ ಇರುತ್ತೆ, ಜೀವಾಣುಗಳು. ನೋಡಿ ಈ ಜೀವಾಣು ನೋಡಿ, ಇದು ಜೀವಾಣು. ಮತ್ತು ಇದರಲ್ಲಿ ನೋಡಿ, ಇದು ನೋಡಿ ವ್ಯಾಮ್ ಬೇಸ್ಡ್ ಪ್ರಾಡಕ್ಟ್. ಇದನ್ನು 2 ಲೀಟ್ರ್ ಹಾಕಬೇಕಾಗುತ್ತೆ. ವ್ಯಾಮ್ ಮತ್ತು ಇದು ರಿಚೀಲ್ಡ್ ಅಂತ ನೋಡಿ, ಈ ಥರ ಬರುತ್ತೆ. ಇದು 1 ಎಕರೆಗೆ 2 ಲೀಟ್ರು ರಿಚೀಲ್ಡು, 5 ಲೀಟ್ರು ಗೇರ್ 1. ಹಾಗೆ ಮೈಕ್ರೋ ನ್ಯೂಟ್ರೆಂಟು 250 ಗ್ರಾಮ್ ಹಾಕಬೇಕಾಗುತ್ತೆ. ಇದು ಮೈಕ್ರೋ ನ್ಯೂಟ್ರೆಂಟ್ ಮ್ಯಾಜಿಕ್ ಸ್ಪ್ರೇ ಅಂತ ಬೇರೆ ಬೇರೆ ಕಂಪ್ನಿಗಳು ಬರುತ್ತೆ. ಇದು ಹಾಕ್ಕೊಂಡು ಇದ್ರ ಜೊತೆಗೆ NPK 1 ರಿಂದ 2 kg ಹಾಕ್ಕೊಳ್ಳಿ. 200 ಲೀಟ್ರ್ ಬ್ಯಾರಲ್ ತುಂಬ ನೀರು ಹಾಕ್ಕೊಂಡು ಪ್ರತಿಯೊಬ್ಬರೂ ರೈತರು ಇದನ್ನು ಫಾಲೋ ಮಾಡಿ. ದಯವಿಟ್ಟು ನಿಮ್ಮ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಈಗ ಭೂಮಿಯಲ್ಲೇ ಬರ್ತಕ್ಕಂಥ ಪ್ರಾಬ್ಲಮ್ ಏನಂದರೆ ಬೇರ್ಕೊಳೆ. ಹಾಗೆ ಗಿಡ ಬೆಳವಣಿಗೆ ಆಗೋದಿಲ್ಲ ಈ ಕೋಲ್ಡಲ್ಲಿ. ಈಗ ನಾವು ಡಿಸೆಂಬರ್ ಇವತ್ತು ಎಷ್ಟು 13ನೇ ತಾರೀಕು ಡಿಸೆಂಬರು. ಈಗ ಕೋಲ್ಡ್ ತುಂಬ ಇದೆ. ರೈತರು ನೀರು ಕಮ್ಮಿ ಕೊಡಬೇಕಾಗುತ್ತೆ. ನೋಡಿಕೊಂಡು ನೀರು ತುಂಬ ಕಡಿಮೆ ಕೊಡಿ, ಯಾಕಂದರೆ ನೀರು ಬೇಕಾಗಿಲ್ಲ. ಇವಾಗ ವಾರಕ್ಕೆ ಎಷ್ಟು ಸಲ ಕೊಡ್ತೀರಾ ಸರ್ ನೀರು? ಇವಾಗ ನೀವು 2 ಟೈಮ್ಸ್ 2 ಟೈಮ್ ಕೊಡ್ತೀರಾ, ಅಷ್ಟೇ ಕೊಡಬೇಕಾಗುತ್ತೆ. ಹಾಗೆ ಇದು ವಾರಕ್ಕೆ ಒಂದೊಂದು ಗೇರ್ ಅಂತ 5 ಗೇರ್ ಬರುತ್ತೆ. 5 ಗೇರ್ನು ಯೂಸ್ ಮಾಡಿ. ಈಗ ತೋಟನೂ ನಿಮ್ಗೆ ತೋರಿಸ್ತೀವಿ ಯಾವ ಸ್ಟೇಜಲ್ಲಿದೆ ಅಂತ. ಇದು ಇವತ್ತು ಇಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಬರೋ ವಾರ ಏನೇನು ಚೇಂಜಸ್ ಆಗೈತೆ ಅದು ತೋರಿಸ್ತೀವಿ ನೀವು ನಿಮಗೆ. ದಯವಿಟ್ಟು ರೈತರು ಇದನ್ನು ಫಾಲೋಅಪ್ ಮಾಡಿ. ಈ ವಿಲ್ಟ್ ಪ್ರಾಬ್ಲಮ್ಮು ಈಗ ಯಾವ ಟೈಮಲ್ಲಿ ವಿಲ್ಟ್ ಬರುತ್ತೆ ಹೇಳಿ ಸರ್ ರೈತರಿಗೆ? ಸ್ವಲ್ಪ 40 ದಿವಸದಿಂದ ಸ್ಟಾರ್ಟ್ ಆಗುತ್ತೆ. 40 ದಿನಕ್ಕೆ ವಿಲ್ಟ್ ಸ್ಟಾರ್ಟ್ ಆಗುತ್ತೆ. ಈಗ 40 ದಿನದವರೆಗೂ ಮಗು ಥರ ಇದನ್ನು ನೀವು ಸಾಕಬೇಕು. ಮಗು ಥರ ಸಾಕಿದಾಗ ಏನಾಗುತ್ತೆ, ಈಗ 10,000 ಬೇರು ಬರೋದು 20,000 ಬೇರು ಬರಬೇಕು. ಬೇರು ರೂಟ್ ಸಿಸ್ಟಮ್ ಚೆನ್ನಾಗಿ ಬಂದರೆ ಮತ್ತು ಭೂಮಿಯಲ್ಲಿರ್ತಕ್ಕಂಥ ರೋಗನ ನೀವು ಇವಾಗಲಿಂದಲೇ ಕಂಟ್ರೋಲ್ ಮಾಡಿದ್ರೆ ನೀವು 100% ಬೆಳೆನ ಸಕ್ಸಸ್ ಮಾಡ್ತೀರಾ. ಇದು ಕೊನೆವರೆಗೂ ನಿಮಗೆ ವಾರಕ್ಕೊಂದೊಂದು ವಿಡಿಯೋ ಕಳಿಸ್ತಾ ಇರ್ತೀವಿ. ನೋಡಿ, ಈಗ ತೋಟನೂ ತೋರಿಸ್ತೀವಿ ಯಾವ ಸ್ಟೇಜಲ್ಲಿದೆ ಹೆಂಗೆ ಅಂತ. ಇದನ್ನು ಫಾಲೋ ಮಾಡಿ. ಇವರು ಮಂಜು ಅಂತ ತಮಿಳ್ನಾಡಿಂದ ನೋಡಿ 30 ಎಕರೆ ತೋಟ ಮಾಡ್ತಾರೆ. ಇವರು ನಾಟಿ ಮಾಡಿ 11 ದಿನ ಆಗಿದೆ. ನಮ್ಮದು ಗೇರ್ 1 ಸ್ಟಾರ್ಟ್ ಮಾಡಿದ್ದಾರೆ. ಈಗ ನೋಡಿ ಈ ಪ್ರಾಬ್ಲಮ್ಸು ನೋಡಿ, ಇಲ್ಲಿ ತೋರಿಸಿ. ಇಲ್ಲಿ ಈ ಬೇರು ಏನಿದೆ ನೋಡಿ, ಬಿಳಿ ಬೇರು ಈಗ ಏನು ಬಂದಿದೆ, ಇಷ್ಟು ಬಿಳಿ ಬೇರು ಬಂದ್ರೂ ಇದು ಇಂಪ್ರೂವ್ ಆಗಲಿಲ್ಲ. ನೋಡಿ ಹಂಗೆ ಇದೆ ಗಿಡ. ಇದು ನೋಡಿ ಇಷ್ಟೊಂದು ಬಂದಿದೆ ಇದು ಬಿಳಿ ಬೇರು, ಆದರೂ ಇಂಪ್ರೂವ್ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಇದು ನ್ಯೂಟ್ರೆಂಟ್ ಅಪ್ಸ್ಟೇಕ್ ಇಲ್ಲ. ನ್ಯೂಟ್ರೆಂಟು ಏನು NPK ಮತ್ತು ಮೈಕ್ರೋ ನ್ಯೂಟ್ರೆಂಟ್ಸು ಎಲ್ಲನೂ ಬೇರಿಂದ ಇದಕ್ಕೆ ತಗೊಳ್ತಾ ಇಲ್ಲ. ಇದು ನಮ್ಮ ಪ್ರಾಡಕ್ಟು ಈ ಮೈಕ್ರೋಬ್ಸ್ ಜೀವಾಣು ಅನ್ನೋದು ಏನು ಮಾಡುತ್ತೆ ಅಂದರೆ, ಇಲ್ಲಿ ಭೂಮಿಯಲ್ಲಿ ಇರುತ್ತೆ
ನ್ಯೂಟ್ರೆಂಟು. ಆದರೆ ಈಗ ಮಿನ್ಯೂಟ ಕಡಿಮೆ ಇದರಲ್ಲಿ ಕೊಟ್ಟಿದ್ದೀವಿ ನಾವು. ಆದರೆ ಈಗ ಒಂದು ವಾರ ಬಿಟ್ಟು ಬಂದು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀವಿ ಗಿಡ ಯಾವ ಥರ ಬಂದಿರುತ್ತೆ ಅಂತ ನಿಮಗೆ ಇದರಿಂದ ತಿಳಿಸ್ತೀವಿ. ಹಾಗೆ ರೈತರು ತುಂಬ ನೀರು ಕೊಡಬಾರ್ದು. ನೋಡಿ ಈ ಥರ ನೋಡಿ, ಈ ಥರ ಡ್ರೈ ಆಗಿ ಇಟ್ಕೊಬೇಕು. ಈಗ ಮಳೆ ಇಲ್ಲ, ಆದರೆ ತುಂಬ ಮಂಜು ಬೀಳುತ್ತೆ. ಮಂಜು ಬೀಳೋದ್ರಿಂದ ನೀರಿನ ಅವಶ್ಯಕತೆ ತುಂಬ ಕಡಿಮೆ ಇರುತ್ತೆ. ನೀವು ನೀರು ಎಷ್ಟು ಕಡಿಮೆ ಬಿಟ್ಟರೆ ಅಷ್ಟು ಚೆನ್ನಾಗಿ ಬರುತ್ತೆ. ವಾರಕ್ಕೆ 2 ಟೈಮ್ ಮಾತ್ರ ನೀರು ಕೊಡಿ. ಇದೊಂದು ಮೇಂಟೈನ್ ಮಾಡಲೇಬೇಕು ರೈತರು. ಯಥೇಚ್ಛವಾಗಿ ನೀರು ಕೊಟ್ಟಾಗ ಈ ಬೇರು ಕೊಳೆತೋಗುವ ಚಾನ್ಸಸ್ ತುಂಬ ಇರುತ್ತೆ, ಮತ್ತು ರೋಗನೂ ತುಂಬ ಬರುತ್ತೆ. ನೋಡಿ ಇದರಲ್ಲಿ ರೋಗ ಇದೆ, ಆಲ್ರೆಡಿ ನಾರಲ್ಲೇ ಬಂದುಬಿಟ್ಟಿದೆ. ತುಂಬ ಒಂದು 30% ಈ ಥರ ಗಿಡಗಳಿದೆ. ಇದನ್ನು ಬರೋ ವಾರ ನಿಮ್ಗೆ ತೋರಿಸ್ತೀನಿ. ನಮ್ಮ ಪ್ರಾಡಕ್ಟಿಂದ ಯಾವ ಥರ ರೈತರಿಗೆ ಬೆನಿಫಿಟ್ ಆಗಿದೆ ಅನ್ನೋದನ್ನ ನಿಮಗೆ ಬರೋ ವಾರ ವಿಡಿಯೋದಲ್ಲಿ ತೋರಿಸ್ತೀವಿ. ಈ ವಿಡಿಯೋನ ಇವತ್ತು ಪ್ರಸಾರ ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರು ರೈತರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿಸಿ. ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ವಿಲ್ಟ್ ಅನ್ನೋದು ತುಂಬ ಮಾರಣಾಂತಿಕ ರೋಗ ಇದು. ಇದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ 4 ವರ್ಷಗಳಿಂದ ತುಂಬ ರೈತರು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಇದರ ಉಪಯೋಗ ಪಡ್ಕೊಂಡಿದ್ದಾರೆ. ನೀವು ಎಲ್ಲ ರೈತರು ಈಗ ಕರೆಕ್ಟ್ ಟೈಮು ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಇದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಮುಗಿಸ್ತಾ ಇದ್ದೀವಿ. ಹಾಗೆ ಇನ್ನೊಂದು ಮಾಹಿತಿ ರೈತರಿಗೆ ಕೊಡ್ತಾಯಿದ್ದೀನಿ. ಈ ಲೈಟ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರಲ್ವ, ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಲೈಟ್ ಅಂದರೆ, ಈಗ ಬೆಳಗ್ಗೆ ಹೊತ್ತು ಬಿಸಿಲಿರುತ್ತೆ, ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಹಾಗೆ ರಾತ್ರಿ ಹೊತ್ತು ಲೈಟ್ ಕೊಟ್ಟರೆ ಬೆಳವಣಿಗೆ ಆಗುತ್ತೆ. 24 ಅವರೂ ಗಿಡ ಬೆಳವಣಿಗೆ ಆಗುತ್ತೆ. ಈ ಕೋಲ್ಡ್ ಸೀಸನ್ಗೆ ಗಿಡ ಬೆಳವಣಿಗೆ ಆಗೋದಿಲ್ಲ, ಅದಕ್ಕೆ ಲೈಟ್ ಕೊಡ್ತಾ ಇದ್ದಾರೆ. ರೈತರು 8 ಗಂಟೆ ರಾತ್ರಿ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ 5 ಗಂಟೆಗೆಲ್ಲ ಆಫ್ ಮಾಡ್ತಾರೆ. ಅದರಿಂದ ರೈತರು ಈ ಲೈಟನ್ನು ಉಪಯೋಗ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಳ್ಳಿ. ಇದು ಹೊಸ ಟೆಕ್ನಾಲಜಿನ ಉಪಯೋಗಿಸ್ಕೊಬೇಕು ರೈತರು ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಹಾಗೆ ಬರೋ ವಾರ ಇದೇ ತೋಟಕ್ಕೆ ಬಂದು ಇದೇ ಜಾಗದಲ್ಲೇ ವಿಡಿಯೋ ಮಾಡಿ ತೋರಿಸ್ತೀನಿ ಏನೇನು ಬೆಳವಣಿಗೆ ಆಗಿದೆ ಅಂತ. ನೋಡಿ ಇವಾಗ ಏನು ಒಂದು ಚಿಗುರಿಲ್ಲ, ಒಂದು ಚೂರು ನೋಡಿ, ಒಂದು ಚಿಗುರಿಲ್ಲ. ಬರೋ ವಾರ ನಾನು ತೋರಿಸ್ತೀನಿ ಯಾವ ಥರ ಚಿಗುರು ಬಂದಿದೆ. ನಮ್ಮ ಪ್ರಾಡಕ್ಟು 8 ದಿನಕ್ಕೆ ಏನು ಬೆಳವಣಿಗೆ ಆಗಿದೆ ಅಂತ ತೋರಿಸ್ತೀನಿ. ಈಗ ಇವರು ಮಂಜು ಅವರು 2 ಎಕರೆ ಮೆರಾಬಲ್ ರೋಸು ಹೂಣಿದ್ದಾರೆ. ಇವರು 1 ವರ್ಷ ಆಗಿದೆ. 1 ಟೈಮ್ ಕಟಿಂಗ್ ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ರೈತರು ಅಷ್ಟೇ ಸಸ್ಟೈನಬಲ್ ಅಗ್ರಿಕಲ್ಚರ್ ಮಾಡಬೇಕಂದ್ರೆ NPK ಬೇಕು, ಮೈಕ್ರೋ ನ್ಯೂಟ್ರೆಂಟ್ ಬೇಕು. ಅದ್ರ ಜೊತೆಗೆ ಅದಕ್ಕಿಂತ ಮೇನ್ ಮೈಕ್ರೋಬ್ಸ್ ಬೇಕೇ ಬೇಕು, ಜೀವಾಣುಗಳು ಬೇಕೇ ಬೇಕು. ಜೀವಾಣು ಯಾರು ಯೂಸ್ ಮಾಡ್ತಾರೋ ಗಿಡ ಚೆನ್ನಾಗಿರುತ್ತೆ, ಹೆಲ್ತಿ ಇರುತ್ತೆ. ಸಮಗ್ರ ಪೋಷಕಾಂಶಗಳು ಅದೇ ಗಿಡಕ್ಕೆ ಸಪ್ಲೈ ಮಾಡ್ತಾ ಇರುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ನೋಡಿ ರೈತರು ಯಾವ ಥರ ಅಂದರೆ, ಈಗ ಕೋಲ್ಡ್ ಆಗ್ತಾ ಇದೆ, ಈಗ ಸಲ್ವೆ ಸರ್ ಈಗ ಕೋಲ್ಡ್ ಆಗ್ತಾ ಇದೆ. ಈ ಕೋಲ್ಡ್ಗೆ ನೀವು ಸ್ವಲ್ಪ ಸಲ್ಫರ್ ಕೊಟ್ಕೊಳ್ಳಿ. ಭೂಮಿಗೆ ಸಲ್ಫರ್ ಕೊಟ್ಟಾಗ ಬಿಸಿ ಬರುತ್ತೆ, ರೂಟಿಂದ ಇದು ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ನ್ಯೂಟ್ರೆಂಟು. ಹಾಗೆ CN ಕೊಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. CN 1 ವಾರಕ್ಕೆ 1 ಎಕರೆಗೆ 2 ರಿಂದ 3 kg ಮಿಕ್ಸ್ ಮಾಡಿ ಕೊಡ್ಬೋದಾ? ಇಲ್ಲ, ಸಲ್ಫರ್ ಸಪ್ರೇಟ್ ಕೊಡಿ, CN ಸಪ್ರೇಟ್ ಕೊಡಿ, ಇದು ಕೊಟ್ಕೊಳ್ಳಿ. ಹಾಗೆ ನಮ್ಮ ಗೇರ್ 1 ರಿಂದ ಗೇರ್ 5 ಯೂಸ್ ಮಾಡ್ಕೊಳ್ಳಿ. ಮತ್ತು ಸುಪ್ರೀಂ ಅನ್ನೋದಿದೆ, ಅದನ್ನು ಒಂದ್ಸತಿ ರೂಟ್ ಕೊಡಿ, ಚೆನ್ನಾಗಿ ನಿಮಗೆ ಇದಾಗುತ್ತೆ. ಕೊಳಪೆ ರೋಗ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಈ ಮೊಗ್ಗು ಒಣಗೋದು ನೆಕ್ಸ್ಟು ಈಗ ಡ್ರೈ ಆಗಿಬಿಡುತ್ತೆ. ಯಾಕಂದರೆ ಅದಕ್ಕೆ ಫುಡ್ ಸಪ್ಲೈ ಆಗೋದಿಲ್ಲ ಕೋಲ್ಡ್ಗೆ. ಅದರಿಂದ ನಮ್ಮ ಮೈಕ್ರೋಬ್ಸ್ ಯೂಸ್ ಮಾಡೋದ್ರಿಂದ ಮತ್ತು ನಮ್ಮ ಸುಪ್ರೀಂ ಯೂಸ್ ಮಾಡೋದ್ರಿಂದ ತುಂಬ ಅನುಕೂಲ ರೈತರಿಗೆ. ದಯವಿಟ್ಟು ನೀವು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಇದು. ಹಾಗೆ ಇನ್ನೊಂದು ರೈತರ ಸಮಸ್ಯೆಗಳು ಏನಿದೆ ಅಂದರೆ, ಈಗ ಎಷ್ಟು ಕೊಡಬೇಕು, ಏನು ಕೊಡಬೇಕು ರೈತರಿಗೆ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಫರ್ಟಿಲೈಸರ್ ಕೊಡ್ತಾರೆ. 1 ಎಕರೆಗೆ 10 ಬ್ಯಾಗ್ DAP ಕೊಡೋದು, ಈ ಥರ ಎಲ್ಲ ಮಾಡ್ತಾರೆ. ಇದು ಮಾಡೋದ್ರಿಂದ ಏನು ಸಮಸ್ಯೆ ಅಂದರೆ, ಬೇರಿನ ಬೆಳವಣಿಗೆ ಆಗೋದಿಲ್ಲ, ಬೇರೆಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ. ನೀವು ಕಡಿಮೆ ಕೊಟ್ಕೊಳ್ಳಿ, ಯಾವುದೇ ಗೊಬ್ಬರ ಕೊಡ್ರಿ, ತುಂಬ ಕಡಿಮೆ ಕೊಟ್ಕೊಳ್ಳಿ, ಪ್ಲಾಂಟ್ ಸಸ್ಟೈನ್ ಆಗುತ್ತೆ. ಹಾಗೆ ಮೈಕ್ರೋ ನ್ಯೂಟ್ರೆಂಟ್ ಕಂಪಲ್ಸರಿ ವಾರಕ್ಕೆ 1 ಟೈಮ್ ಕೊಟ್ಕೊಳ್ಳಿ. ಜಿಂಕು, ಬೋರಾನ್, ಐರನ್, ಮಾಲಿಬ್ಡಿನಿಯಮ್ ಎಲ್ಲ ಇರ್ತಕ್ಕಂಥ ಒಂದು ನ್ಯೂಟ್ರಿಯೆಂಟ್ಸ್ ಕೊಟ್ಕೊಂಡಾಗ ಸಮಗ್ರ ಕೃಷಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ದಯವಿಟ್ಟು ಎಲ್ಲ ರೈತರು ಇದನ್ನು ಉಪಯೋಗಿಸ್ಕೊಳ್ಳಿ.